ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು ಪತ್ರಿಕಾ ವರದಿಗಳ ವಿಧಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಸಾಮಾನ್ಯ ವರದಿಗಳು ಮತ್ತು ವಿಶೇಷ ವರದಿಗಳು ಅನ್ನುವಂತಹ ಎರಡು ವಿಧಗಳನ್ನು ಚರ್ಚೆ ಮಾಡಿದ್ದೀವಿ. ಈ ತರಗತಿಯಲ್ಲಿ ಇನ್ನು ಉಳಿದಂತಹ 4 ವಿಧಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೂರನೇದು ಸಂದರ್ಶನಗಳನ್ನು ಆಧರಿಸಿದ ವರದಿಗಾರಿಕೆ. ನೋಡಿ, ಇದು ಎಲ್ಲ ಸಮೂಹ ಮಾಧ್ಯಮಗಳಲ್ಲೂ ರೂಢಿಯಲ್ಲಿದೆ ಮತ್ತು ಜನಪ್ರಿಯವಾಗಿದೆ. ಯಾವುದೇ ಕ್ಷೇತ್ರದ ಪರಿಣಿತರನ್ನು ನೇರವಾಗಿ ಸಂದರ್ಶನ ಮಾಡಿ ಆ ಮೂಲಕ ಸಮಸ್ಯೆ ಅಥವಾ ಸುದ್ದಿ ವಿಶೇಷದ ಬಗ್ಗೆ ಖಚಿತವೂ ನಿಖರವೂ ಆದ ಮಾಹಿತಿ ನೀಡುತ್ತದೆ. ನೀವು ಗಮನಿಸಿರ್ತೀರ, ಈಗ ಇದು ಪತ್ರಿಕೆಗಳಲ್ಲಷ್ಟೇ ಅಲ್ಲದೆ ಈಗ ಟಿ ವಿ ಮಾಧ್ಯಮಗಳಲ್ಲೂ ಕೂಡ ನೀವು ನೋಡಿರ್ತೀರ, ಸಂದರ್ಶನವನ್ನು ಮಾಡುವಂತಹದ್ದು, ಅದಕ್ಕೆ ಆಧಾರವಾಗಿ ಇಟ್ಕೊಂಡು ಸುದ್ದಿಯನ್ನು ಮಾಡುವಂತಹದ್ದು. ಅಂದರೆ ಇಲ್ಲಿ ಪತ್ರಿಕಾ ವರದಿಗಾರ ಏನು ಮಾಡ್ತಾ ಇರ್ತಾನೆ ಅಂದರೆ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾನೆ. ಆ ಕಡೆ ವಿಶೇಷವಾದಂಥ ವ್ಯಕ್ತಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡೆದಂತಹ ವ್ಯಕ್ತಿ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರ್ತಾನೆ. ಹೀಗೆ ಒಂದು ಸಂದರ್ಶನ ನಡೆಯುತ್ತೆ. ಆ ಸಂದರ್ಶನ ನಡೆದಂಥ ಸಂದರ್ಭದಲ್ಲಿ ಅವರು ಹೇಳುವಂಥ ಉತ್ತರಗಳನ್ನು ಮಾಧ್ಯಮದ ಮೂಲಕ ಜನರಿಗೆ ತಿಳಿಸುವಂಥ ಕೆಲಸವನ್ನು ಈ ಪತ್ರಿಕೆಗಳು ಕೂಡ ಮಾಡ್ತಾ ಇರ್ತವೆ. ಬೇರೆ ಬೇರೆ ಮಾಧ್ಯಮಗಳು ಕೂಡ ಇವತ್ತು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಇದು ಸಂದರ್ಶನ ಆಧರಿಸಿದ ವರದಿಗಾರಿಕೆ. 4ನೇದು ವಿಶ್ಲೇಷಣಾತ್ಮಕ ವರದಿಗಾರಿಕೆ. ವಿಷಯವೊಂದರ ಪರಿಪೂರ್ಣ ಮಾಹಿತಿ ಮತ್ತು ಅದರ ಬಗೆಗಿನ ಅರಿವನ್ನು ವಿವಿಧ ಆಯಾಮಗಳಿಂದ ವಿಶ್ಲೇಷಿಸಿ ಸಕಾರಣವಾದ ತೀರ್ಮಾನಕ್ಕೆ ಬರುವುದು ಇದರಿಂದ ಸಾಧ್ಯವಾಗುತ್ತದೆ. ಅಂದರೆ ಇಲ್ಲಿ ಯಾವುದೋ ಒಂದು ಮಾಹಿತಿ ಮತ್ತು ಅದರ ಅರಿವು, ಈಗಾಗಲೇ ನಾವು ಅದರ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ವಿ. ರೈತರ ಆತ್ಮಹತ್ಯೆಯನ್ನು ಕುರಿತು 8 ಜನ ರೈತರ ಆತ್ಮಹತ್ಯೆ ಅಂತ ಬಂದಾಗ ಅದು ನೇರವಾದಂಥ ವರದಿಗಾರಿಕೆ, ಅದು ಹೌದಾ. ಸೊ ಅದಕ್ಕೆ ಕಾರಣಗಳೇನು, ಯಾಕೆ ಆತ್ಮಹತ್ಯೆ ಆಯಿತು, ಅಥವಾ ಅದಕ್ಕೆ ಯಾರು ನಿಜವಾದಂತಹ ಕಾರಣ, ಇವೆಲ್ಲ ಬೇರೆ ಬೇರೆ ಆಯಾಮಗಳನ್ನು ವಿಶ್ಲೇಷಣೆ ಮಾಡಿ ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಮಾಡುವಂತಹ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಇದು ಸರಿನಾ, ಇದಾಗಿದ್ದು ಹೇಗೆ, ಇದನ್ನೆಲ್ಲವೂ ಕೂಡ ವಿಶ್ಲೇಷಣೆ ಮಾಡಿ ಒಂದು ವರದಿಯನ್ನು ತಯಾರಿಸ್ತಾರೆ. ಅದನ್ನು ನಾವು ವಿಶ್ಲೇಷಣಾತ್ಮಕ ವರದಿಗಾರಿಕೆ ಅಂತ ಕರಿತೀವಿ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಪತ್ರಿಕೆಗಳಲ್ಲಿ ಪ್ರತಿದಿನ ಪ್ರಕಟವಾಗುವ ಸುದ್ದಿ ವಿಶ್ಲೇಷಣೆ ಸಂಪಾದಕೀಯಗಳನ್ನು ಗಮನಿಸಿ ಸಮಸ್ಯೆ ಅಥವಾ ವಿಷಯವೊಂದನ್ನು ಗ್ರಹಿಸಬೇಕಾದ ವಿಧಾನ, ಅದರ ಕಾರಣಗಳು ಮತ್ತು ಪರಿಣಾಮಗಳ ಬಗೆಗಿನ ವಿವಿಧ ಮಗ್ಗಲುಗಳ ಕಡೆಗೆ ಬೆಳಕು ಚೆಲ್ಲುವಂತೆ ಮಾಡುತ್ತದೆ. ನೋಡಿ, ಇಲ್ಲಿ ಯಾವುದೇ ಒಂದು ಸಮಸ್ಯೆ, ಪ್ರಶ್ನೆ, ವಿಷಯ, ಇದನ್ನು ಹೇಗೆ ಗ್ರಹಿಸಬೇಕು, ಅದಕ್ಕೆ ಸೂಕ್ತವಾದಂಥ ಕಾರಣಗಳನ್ನು ಹುಡುಕಬೇಕಾದಂಥ ಅನಿವಾರ್ಯತೆ ಇರುತ್ತೆ. ನಾವು ರೈತರ ಆತ್ಮಹತ್ಯೆ ಅಂದ ತಕ್ಷಣ ಅದು ಎಷ್ಟು ಜನ ಅನ್ನುವಂತಹದ್ದು ಮುಖ್ಯ ಅಲ್ಲ. ಅದು ಎಷ್ಟು ಜನ ಅನ್ನೋದಕ್ಕಿಂತಲೂ ಕೂಡ ಅದಕ್ಕೆ ಸೂಕ್ತವಾದಂತಹ ಕಾರಣ ಏನು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದು ವಿಶ್ಲೇಷಣಾತ್ಮಕ. ಅದನ್ನು ಬೇರೆ ಬೇರೆ ಆಯಾಮಗಳಿಂದ ಅದನ್ನು ಹುಡುಕುವಂತಹದ್ದು ಇದೆಯಲ್ಲ, ಕಾರಣಗಳನ್ನು, ಸೂಕ್ತವಾದಂಥ ಕಾರಣಗಳನ್ನು ಹುಡುಕೋದಿದೆಯಲ್ಲ, ಅದು ವಿಶ್ಲೇಷಣಾತ್ಮಕ ವರದಿಗಾರಿಕೆ ಒಳಗಡೆ ಬರುತ್ತೆ. ಓಕೆ, ಸೊ ಇದು ವಿಶ್ಲೇಷಣಾತ್ಮಕ ವರದಿಗಾರಿಕೆ. ನೆಕ್ಸ್ಟು ತನಿಖಾ ವರದಿಗಾರಿಕೆ. ತನಿಖಾ ವರದಿಗಳು ಅಂತ ಹೇಳ್ತೀವಿ ನಾವು. ನೋಡಿ, ಹೆಸರೇ ಸೂಚಿಸುವಂತೆ ಇಂತಹ ವರದಿಗಳಲ್ಲಿ ಸತ್ಯದ ಆವಿಷ್ಕಾರಕ್ಕೆ ಪ್ರಾಮುಖ್ಯತೆ, ತನಿಖೆಯನ್ನು ಮಾಡುವಂಥದ್ದು ಅಂತ. ಹೆಸರೇ, ಈಗ ತನಿಖಾ ಅಂತ ಹೇಳಿದ್ರೆ ತನಿಖೆ ಮಾಡೋದು ಅಂತ ಹೇಳಿದ್ರು, ಅಂದರೆ ಆವಿಷ್ಕಾರ ಅಂತ ತನಿಖೆ ಅಂತ ಹೇಳಿದ್ರೆ ಇಲ್ಲಿ ಸತ್ಯದ ಆವಿಷ್ಕಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂತಹದ್ದು. ಇವು ವಿಶೇಷ ತನಿಖೆಯ ಬಳಿಕ ಪ್ರಕಟವಾಗುತ್ತವೆ. ಘಟನೆಯೊಂದರ ಕಾರ್ಯಕಾರಣ ಸಂಬಂಧಗಳನ್ನು ಆಧರಿಸಿ ರೂಪುಗೊಳ್ಳುತ್ತವೆ. ಸಾರ್ವಜನಿಕ ಮೊಕದ್ದಮೆಗಳು, ಕ್ರಿಮಿನಲ್ ಪ್ರಕರಣಗಳು, ಸಾಮಾಜಿಕವಾಗಿ ಗಮನ ಸೆಳೆದ ನಿಗೂಢ ಹತ್ಯೆಗಳು ಸಾಮಾನ್ಯವಾಗಿ ಇಂತಹ ವರದಿಯ ಕೇಂದ್ರದಲ್ಲಿ ಇರಬಹುದು. ಓಕೆ, ಇದು ತನಿಖಾ ವರದಿಗಾರಿಕೆ. ಅನೇಕ ಸಲ ಈ ತನಿಖೆಯನ್ನು ಮಾಡ್ತಾ ಆರೋಪಿನೂ ಸತ್ತೋಗಿರ್ಬೋದು,
ಅಥವಾ ಈಗಾಗಲೇ ಆಗಿರುವಂತಹ ಪ್ರಕರಣಗಳೇನಿದಾವೋ ಅವು ಎಷ್ಟೋ ಪ್ರಕರಣಗಳು ಮುಚ್ಚಿ ಹೋಗಿರುವಂಥದ್ದು ಕೂಡ ನಮ್ಮ ಕಣ್ಣು ಮುದ್ದನೆ ಇದ್ದಾವೆ. ಸಾಕಷ್ಟು ಸಲ ಹೀಗೂ ಆಗುವುದಕ್ಕೆ ಸಾಧ್ಯತೆಗಳು ಇದ್ದಾವೆ. ನೋಡಿ, ಉದಾಹರಣೆಗೆ ಯಾವುದೋ ಒಂದು ಕೊಲೆ ಆಗಿರುತ್ತೆ, ಅತ್ಯಾಚಾರ ಆಗಿರುತ್ತೆ. ಆರೋಪಿಗಳನ್ನು ಹುಡುಕಿ ಅವರನ್ನು ಕೋರ್ಟ್ಗೆ ತಗೊಂಡೋಗಿ ಅಲ್ಲಿ ಸತ್ಯದ ವಿಶ್ಲೇಷಣೆ ಮಾಡಿ, ತನಿಖೆ ಮಾಡಿ, ಕೊನೆಗೆ ಆತನನ್ನು ಆರೋಪಿ ಅಂತ ಗುರುತಿಸೋದು, ಕೆಲವೊಂದು ಸಲ ನಿರಪರಾಧಿ ಅಂತ ಗುರುತಿಸೋದು, ಈ ಪ್ರಕರಣಗಳು ನಡೀತಾ ಇದೆ. ಬಟ್ ನಿಜವಾದಂತಹ ಸಮಸ್ಯೆಗೆ ಒಳಗಾದಂಥವರು, ಕೊಲೆಗೀಡಾದಂಥವರು, ಅವರಿಗೆ ನ್ಯಾಯವೇ ಸಿಗದಂತೆ ಆಗುವಂತಹ ಅನೇಕ ಘಟನೆಗಳು ಇವತ್ತು ನಡೀತಾ ಇದ್ದಾವೆ. ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಕಾಲ್ ಸೆಂಟರ್ ಉದ್ಯೋಗಿ ಪ್ರತಿಭಾ ಸಾವನ್ನ ಕುರಿತ ವರದಿ. ಇತ್ತೀಚೆಗೆ ಅತಿಯಾದ ಕುತೂಹಲವನ್ನು ಕೆರಳಿಸಿದ್ದ ಶಾಸಕರ ಪತ್ನಿಯೋರ್ವರ ಕಾಣೆ ಹಾಗೂ ಅವರ ನಿಗೂಢ ಸಾವಿಗೆ ಸಂಬಂಧಿಸಿದಂತೆ ಪ್ರಕಟವಾದ ವರದಿ. ಇದಲ್ಲದೆ ಸಾಮಾಜಿಕ ಪಿಡುಗು, ಸಾರ್ವಜನಿಕ ಸೇವಾ ಸಂಸ್ಥೆಗಳ ಲೋಪದೋಷಗಳು, ಸಾರ್ವಜನಿಕ ವ್ಯಕ್ತಿ ಆಡಳಿತ ಹಾಗೂ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆರೋಪಗಳು ಇವೆಲ್ಲವೂ ತನಿಖಾ ವರದಿಗಳೇ. ಓಕೆ, ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇರ್ತವೆ. ಇದೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಕಾಲ್ ಸೆಂಟರ್ ಉದ್ಯೋಗಿ ಪ್ರತಿಭಾ ಸಾವು, ಅಥವಾ ನಾವು ಇತ್ತೀಚೆಗೆ ಗಮನಿಸ್ತಾ ಇರುವಂತಹ ಘಟನೆಗಳನ್ನೇ ನೋಡೋದಾದರೆ, ಈಗ ಹತ್ರಾಸ್ ಅನ್ನುವಂತಹ UPಯಲ್ಲಿ ನಡೆದಂತಹ ಘಟನೆಗಳು, ಆಂಧ್ರ ಪ್ರದೇಶದಲ್ಲಿ ಆದಂತಹ ಅತ್ಯಾಚಾರ, ಕರ್ನಾಟಕದಲ್ಲೂ ಕೂಡ ನಡೆದಂತಹ ಅತ್ಯಾಚಾರ ಪ್ರಕರಣಗಳು, ಅನೇಕ ಪ್ರತಿದಿನ ನಡೆಯುವಂತಹ ಕೊಲೆಗಳು, ಇವೆಲ್ಲವೂ ಕೂಡ ಈ ತನಿಖಾ ವರದಿಯ ಒಳಗಡೆ ಬರ್ತವೆ. ಆಯಿತಾ? ಸೊ ಈಗ ಇದು ಕೂಡ, ಈಗ ಸಾಮಾಜಿಕ ಒಂದು ಪಿಡುಗುಗಳೇನಿರ್ತಾವೋ ಅವುಗಳು ಕೂಡ ಈ ತನಿಖಾ ವರದಿಯ ಒಳಗಡೆ ಬರ್ತವೆ. ಮತ್ತು ಈ ಭ್ರಷ್ಟಾಚಾರದ್ದು ನೀವು ಗಮನಿಸಬೇಕು. ಭ್ರಷ್ಟಾಚಾರ, ಅನೇಕ ಭ್ರಷ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾ ಇರ್ತಾರೆ. ಅದರ ಹಿಂದೆ ಮತ್ತೆ ತನಿಖೆ ನಡೀತಾ ಇರುತ್ತೆ. ತನಿಖೆ ಆದ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡುವಂತಹದ್ದು, ಅಥವಾ ಆರೋಪ ಸಾಬೀತಾದರೆ ಅವ್ರನ್ನ ಕೆಲಸದಿಂದ ವಜಾ ಮಾಡುವಂತಹದ್ದು, ರಾಜಕಾರಣಿಗಳ ಭ್ರಷ್ಟಾಚಾರವನ್ನು ಹೊರಹಾಕುವಂಥದ್ದು, ಇವೆಲ್ಲವೂ ಕೂಡ ತನಿಖಾ ವರದಿಯ ಒಳಗಡೆ ಬರ್ತವೆ. ಓಕೆ, ಸೊ ನೆಕ್ಸ್ಟು ಕೊನೆಯದಾಗಿ ರಾಜಕೀಯ ವರದಿಗಾರಿಕೆ. ಪತ್ರಿಕೆಗಳ ಬಹುಪಾಲು ವರದಿಗಳು ರಾಜಕೀಯ ವರದಿಗಳೇ ಆಗಿರೋದನ್ನು ಗಮನಿಸಬಹುದು. ನೀವು ಬೇಕಾದರೆ ನೋಡಿ, ಅನೇಕ ಪತ್ರಿಕೆಗಳ ಬಹುಪಾಲು ಮೊದಲ ಪುಟ ತಗೊಂಡ್ರೂ ಕೂಡ ನಿಮಗೆ ಸಿಗುವಂಥದ್ದು, ಮುಖಪುಟದಲ್ಲೇ ನಿಮಗೆ ರಾಜಕೀಯ ವರದಿ ಸಿಗುತ್ತೆ. ಎಲ್ಲೋ ಕೊನೆಯ ಪುಟದಲ್ಲಿ ನಿಮಗೆ ಸ್ಪೋರ್ಟ್ಸು ಆಟಗಳು, ಅದರ ಸಂಬಂಧ ಮಾಹಿತಿ ಸಿಗುತ್ತೆ. ಈ ಮುಖಪುಟ ಅನ್ನುವಂತಹದ್ದೇ ಒಂದು ರೀತಿ ಎಲ್ಲರೂ ಬೇಗ ತಕ್ಷಣ ನೋಡುವಂತಹದ್ದು. ಕೆಲವರು ಫಸ್ಟ್ ಪೇಜು ಲಾಸ್ಟ್ ಪೇಜು ಓದ್ಬಿಟ್ಟು ಬಿಟ್ಬಿಡುವಂಥದ್ದು. ಆ ಕಾರಣದಿಂದ ಅಂದರೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ನಾವು ರಾಜಕೀಯ ವಿಚಾರಕ್ಕೆ ಅನ್ನೋದು ಗೊತ್ತಾಗುತ್ತೆ ಈ ವರದಿಗಾರಿಕೆಯಿಂದ. ಅಂದರೆ ಸೂಕ್ಷ್ಮವಾಗಿ ಅವಲೋಕಿಸಿದರೆ ಪತ್ರಿಕೆಗಳು ಕೆಲವೊಮ್ಮೆ ರಾಜಕೀಯ ಪಕ್ಷಗಳ ಮುಖವಾಣಿಯಂತೆ ವರ್ತಿಸುವುದನ್ನು ಗಮನಿಸ್ಬೋದು. ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳ ಇವರು ಪ್ರತಿನಿಧಿಗಳಾಗ್ಬಿಟ್ಟಿದ್ದಾರೇನೋ, ಮುಖವಾಣಿಗಳಾಗ್ಬಿಟ್ಟಿದ್ದಾರೋ, ಇವರೇ ತಮ್ಮ ಪಕ್ಷವನ್ನು ಮುಂದುವರಿಸ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ನಮಗೆ ಸೂಕ್ಷ್ಮವಾಗಿ ಗಮನಿಸಿದಾಗ ಅರ್ಥ ಆಗುತ್ತಾ ಇರುತ್ತೆ. ನೋಡಿ, ಎಲ್ಲ ರಾಜಕೀಯ ಪಕ್ಷಗಳ, ಎಲ್ಲ ಆಡಳಿತವಹಿಯ ರಾಜಕೀಯ ಪಕ್ಷಗಳ ವಿಚಾರಗಳು ಪ್ರತಿದಿನ ಯಾವುದೋ ಒಂದು ನೆಲೆಯಲ್ಲಿ ಬರ್ತಾ ಇರ್ತವೆ. ಆಡಳಿತ ಪಕ್ಷದ ರಾಜಕೀಯ ಪ್ರಣಾಳಿಕೆ, ಯೋಜನೆ, ಕಾರ್ಯಕ್ರಮಗಳು, ರಾಜಕೀಯ ವಿದ್ಯಮಾನಗಳು, ಪಕ್ಷಗಳ ನಡುವಿನ ವೈಮನಸ್ಯಗಳು, ಸಮ್ಮಿಶ್ರ ಸರ್ಕಾರಗಳ ಬಿಕ್ಕಟ್ಟುಗಳು ಹಾಗೂ ಜನಪ್ರತಿನಿಧಿಗಳ ಸಾಧನೆ ವೈಫಲ್ಯಗಳು, ರಾಜಕೀಯ ಮುಖಂಡರ ಸಭೆ ಸಮಾರಂಭಗಳು, ಇವುಗಳಿಗೆ ಸಂಬಂಧಿಸಿದ ವರದಿಗಳೆಲ್ಲ ರಾಜಕೀಯ ವರದಿಗಳೇ. ಪ್ರತಿದಿನ ನಡೆಯುವಂಥ ಕಾರ್ಯಕ್ರಮಗಳು ಅಥವಾ ಪಕ್ಷಗಳ ನಡುವಿನ ವೈಮನಸ್ಯಗಳು, ಸಮ್ಮಿಶ್ರ ಸರ್ಕಾರ, ಅವುಗಳ ಬಿಕ್ಕಟ್ಟುಗಳು, ಜನಪ್ರತಿನಿಧಿಗಳ ಸಾಧನೆ ವೈಫಲ್ಯಗಳು, ಇವೆಲ್ಲವೂ ಕೂಡ ರಾಜಕೀಯ ವರದಿಗಾರಿಕೆಯಲ್ಲಿ ಬರುತ್ತೆ. ಚುನಾವಣಾ ಪೂರ್ವ ಸಂದರ್ಭ ರಾಜಕೀಯ ವರದಿಗಳನ್ನು ನೀವು ಗಮನಿಸಿರ್ಬೋದು. ಪಕ್ಷಗಳ ಬಲ ಅಬಲ, ಪ್ರತಿನಿಧಿಗಳ ಹಿನ್ನೆಲೆ, ರಾಜಕೀಯ ವರ್ಚಸ್ಸನ್ನು ಕುರಿತು ನಡೆಸುವ ಚುನಾವಣಾ ಪೂರ್ವ ಸಮೀಕ್ಷೆ ಮತ್ತು ಚುನಾವಣಾ ನಂತರದ ರಾಜಕೀಯ ವಿಶ್ಲೇಷಣೆಗಳು ಈ ಗುಂಪಿಗೆ ಸೇರುತ್ತವೆ. ಚುನಾವಣಾ
ಏನು ಸಂದರ್ಭದಲ್ಲಿ ನಡೆಯುವಂತಹ ಪಕ್ಷಗಳ ಬಲ ಆ ಪ್ರತಿನಿಧಿಗಳ ಹಿನ್ನೆಲೆ, ಆ ರಾಜಕಾರಣಿಗಳ ವರ್ಚಸ್ಸು, ಅವುಗಳ ಏನು ಎಲೆಕ್ಷನ್ ಆದಮೇಲೆ ಏನು ಸಮೀಕ್ಷೆ ಮಾಡೋದು ಅಥವಾ ಎಲೆಕ್ಷನ್ಗಿಂತ ಮುಂಚೆ ಸಮೀಕ್ಷೆ ಮಾಡಿಂಥ ಪಕ್ಷ ಗೆಲ್ಲುತ್ತೆ ಅಂತ ಹೇಳೋದು, ಇವೆಲ್ಲ ವಿಶ್ಲೇಷಣೆಗಳು ಕೂಡ ಈ ರಾಜಕೀಯ ವರದಿಗಾರಿಕೆಯಲ್ಲಿ ಸೇರ್ತವೆ. ಇಷ್ಟು ಈ ವರದಿಗಾರಿಕೆ ಅಂದರೆ ವಿಧಗಳು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮುಖ್ಯವಾದಂಥ ಪ್ರಶ್ನೆ. ಮುಂದಿನ ತರಗತಿಯಲ್ಲಿ ನಾವು ಪತ್ರಿಕಾ ವರದಿಗಳ ಭಾಷಾ ನಿರೂಪಣಾ ಕ್ರಮವನ್ನು ನೋಡೋಣ. ನಮಸ್ಕಾರ.